ಒಂದು ದೃಶ್ಯಕ್ಕೆ ಅಷ್ಟೊಂದು ಲೈಟ್ಗಳು ಬೇಕಾ ಅಂತ. ಸರ್ ಏನಾಗಿದೆ ಅಂದರೆ ನೋಡಿ, ಈಗ ಕಮ್ಮಿ ಲೈಟ್ ಯೂಸ್ ಮಾಡೋದು ಒಂದು ಟೆಕ್ನಿಕ್ ಇದೆ, ಆಮೇಲೆ ಜಾಸ್ತಿ ಲೈಟ್ ಯೂಸ್ ಮಾಡೋದು ಒಂದು ಟೆಕ್ನಿಕ್ ಇದೆ. ಈಗ ನಿಮ್ಗೆ ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಬಂಗಾರದ ಮನುಷ್ಯ. ಹೌದು, ಬಂಗಾರದ ಮನುಷ್ಯ ಯಾವಾಗೋ ಬಂದಿತ್ತು, ಮತ್ತೆ ಅದನ್ನ ರಿಲೀಸ್ ಮಾಡಿದ್ರು, ಮತ್ತೆ ಪ್ರಿಂಟ್ಗಳು ಹಾಕಿ ಮತ್ತೆ ರಿಲೀಸ್ ಮಾಡಿದ್ರು. ಅದೇ ಥರ ಅದನ್ನ ಸತ್ಯ ಹರಿಶ್ಚಂದ್ರ, KCN ಗೌಡ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದನ್ನ ಸಿನಿಮಾಸ್ಕೋಪ್ ಮಾಡಿ ಕಲರ್ ಮಾಡಿದ್ರು, ಕಸ್ತೂರಿ ನಿವಾಸ ಮಾಡಿದ್ರು KCN ಅವರು, ಚಂದ್ರ ಅವರು. ಆಗೇನಾಗುತ್ತೆ, ನಿಮ್ಗೆ ಲೈಟ್ ಅಷ್ಟು ಇದ್ರೆ ಡೆಪ್ತ್ ಜಾಸ್ತಿ ಬರುತ್ತೆ. ಲೈಟ್ ಅಷ್ಟು ಕೊಟ್ಟರೆ ಫಿಲ್ಮಲ್ಲಿ ಡೆಪ್ತ್ ಬರುತ್ತೆ. ಡೆಪ್ತ್ ಬಂದಾಗ ಅದು ಲಾಂಗ್ ಸ್ಟ್ಯಾಂಡರ್ಡ್ ನಿಲ್ಲುತ್ತೆ. ಅವಾಗೆಲ್ಲ 1 ವರ್ಷ 2 ವರ್ಷ 10 ವರ್ಷ 20 ವರ್ಷ ಹಿಂಗಿರ್ತಾ ಇತ್ತು ನೆಗೆಟಿವ್. ಹೌದು, ಆ ಕಾರಣಕ್ಕೆ ಲೈಟ್ ಜಾಸ್ತಿ ಕೊಡ್ತಾ ಇದ್ದಿದ್ದು. ಈಗ ನೀವು ಇದರಲ್ಲಿ ಮಾಡಿದ್ರೆ, ನಿಮಗೆ ಡಿಜಿಟಲ್ ಮಾಡಿದ್ರೆ ನಿಮಗೆ ಲೈಟ್ ಇಲ್ದಲ್ಲಿ ಮಾಡ್ಬೋದು, ಬಟ್ ನಿಮ್ಗೆ ಆ ಡೆಪ್ತ್ ಸಿಕ್ಕಲ್ಲ ನಿಮಗೆ. ಆ ಕಾರಣಕ್ಕೆ ನಿಮಗೆ ಲೈಟ್ ಜಾಸ್ತಿ ಯೂಸ್ ಮಾಡಿದ್ದು. ಅವರು ರಾಧು ಕರ್ಮಾಕರ್ ಅಂತೂ ಅದರಲ್ಲಿ ಅಷ್ಟು ಲೈಟ್ ಬೇಕೇ ಬೇಕು ಅವ್ರಿಗೆ. ಪಳ 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 ಅಂತ ನೆಗೆಟಿವ್ ಹೊಳಿಬೇಕು ಅವ್ರಿಗೆ. ನೋಡೋರು ಕಣ್ಣಿಗೂ ಅಷ್ಟು ಏನಪ್ಪ ಇದು ಹಿಂಗೆ ಮಾಡಿದಾರಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳ್ದಲ್ಲ, ಲೈಟು ಶೇಡೋ ಒಂದು ಬರಬಾರ್ದು ಅಂದರೆ ಅಲ್ಲಿಗೆ ಈ ಲೈಟ್ ಇಲ್ಲಿ ಕೊಟ್ಟು ಅದು ಶೇಡೋ ಅಲ್ಲಿ ಹೋಗ್ತಾರೆ, ಅದಕ್ಕೆ ಇದು ಮಾಡೋಕ್ಕೆ ಇನ್ನೊಂದು ಲೈಟು ಅಲ್ಲಿ ಇನ್ನೊಂದು ಲೈಟ್ ಕೊಡಬೇಕು. ಆ ಲೈಟ್ ಅಲ್ಲಿ ಇದು ಹೋಗ್ತಾ ಇದ್ರೆ ಅದನ್ನು ಆಡ್ಬೇಕು ಇನ್ನೊಂದು ಲೈಟು. ಅದೇ ಕಟರ್ ಮಾಡೋ ಕೆಲಸ ಲೈಟ್ಗಳು ಮಾಡ್ತಾ ಇದ್ದಾವೆ. ಒಂದು ಸುಳ್ಳು ಹೇಳ್ಬಿಟ್ರೆ ಅದನ್ನ ಸರಿ ಮಾಡಕ್ಕೆ ಇನ್ನೊಂದು ಸುಳ್ಬೇಕು. ಆ ಟೆಕ್ನಿಕ್ ಈಗ ಒಂದು ಸಣ್ಣದಾಗಿ ಹೇಳ್ಬೇಕು ಅಂದ್ರೆ ಹೆಂಗೆ ನಿಮ್ಗೆ ನಾನು ಲೈಟ್ ಕೊಟ್ಟಿದ್ದೆ ಅಂತ ಇಟ್ಕೊಳ್ಳಿ, ನಿಮ್ಮ ಶೇಡೋ ಅಲ್ಲಿ ಹೋಗ್ತಾ ಇದೆ, ಓಕೆ, ಅದನ್ನ ಕಟ್ ಮಾಡಿ ಇಲ್ಲಿಂದ ಒಂದು ಲೈಟ್ ಕೊಡ್ತೀನಿ, ಅದನ್ನ ಅದು ಆ ಲೈಟ್ ಏನು ಮಾಡುತ್ತೆ, ಆ ಶೇಡನ್ನ ಫಿಲಪ್ ಮಾಡುತ್ತೆ. ಓಕೆ, ಈಗ ಅದು ಫಿಲಪ್ ಮಾಡುವಾಗ ನಿಮ್ದು ಈ ಕಡೆ ಒಂದು ಇದು ಆ ಕಡೆ ಹೋಗಿರುತ್ತೆ ನಿಮ್ಮದು, ಅದನ್ನ ಕಟ್ ಮಾಡೋಕ್ಕೆ ಇನ್ನೊಂದು ಲೈಟ್ ಕೊಡ್ತೀನಿ. ಯಾವುದೋ ಒಂದು ಪಾಯಿಂಟಲ್ಲಿ ಅದು ಎಲ್ಲವೂ ಎಲ್ಲ ಕಟ್ ಆಗುತ್ತೆ. ಅದಕ್ಕೆ ನಿಮ್ಗೆ ಆ ಸೆಟ್ ಉದಾಹರಣೆ ಕೊಟ್ಟಿದ್ದು. 20 ಸ್ಟ್ಯಾಚ್ಯೂ ಇದ್ರೂ ಕೂಡ ಲೈಟ್ಗಳು ಇದು ಶೇಡೋಗಳು ಕಾಣ್ತಾ ಇಲ್ಲ ಅಂತ. ಶೇಡೋ ಇಂಪಾಸಿಬಲ್, ಅದನ್ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ಎದ್ದು ಕಾಣ್ತಾ ಇರಲಿಲ್ಲ ಅಷ್ಟೇ ಡಿಫ್ರೆನ್ಸು. ಆವಾಗ ಟೆಕ್ನಿಕಲಿ ನಿಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ರು ಸಿನಿಮಾಗೆ ಅಂದರೆ ಅಷ್ಟು ವ್ಯಾಲ್ಯೂ ಕೊಡಬೇಕಾಗಿತ್ತು. ಅದೇ ಥರ ಸಿನಿಮಾಗೋಸ್ಕರ ಎಷ್ಟೋ ಜನ, ಈಗ ಒಂದು ನಾರಿಮನ್ ಇರಾಣಿ ಹೆಸರು ಕೇಳಿಬೋದು ನೀವು. ನಾರಿಮನ್ ಇರಾಣಿ ಅಂತ ಭಾಳ ದೊಡ್ಡ ಕ್ಯಾಮ್ರಾಮನ್ ಅವರು ಕೂಡ, ನಾರಿಮನ್ ಇರಾಣಿ ಅಂದ್ಬಿಟ್ಟು. ಎಸ್, ಅವರು ಕ್ರಾಂತಿ ಫಿಲ್ಮ್ ಬಂದಿತ್ತಲ್ಲ, ಕ್ರಾಂತಿ ಫಿಲ್ಮ್ ಮಾಡೋವಾಗ ಅವ್ರು ಕ್ಯಾಮ್ರಾ ಎತ್ಕೊಂಡು ಮೇಲ್ಗಡೆ ಎತ್ಕೊಂಡು ಕೂತ್ಕೊಂಡಿದ್ದಾರೆ. ಆಗ ಒಂದು ಇದು ಜಾರಿ ಬರ್ತಾ ಇದೆ, ತಗಡು ಥರ ಸ್ಲಮ್ ಥರ. ಆ ತಗಡು ಕೆಳಗಡೆ ಮಕ್ಕಳೇ ಇದ್ದಾರೆ. ಅವ್ರ ಕ್ಯಾಮ್ರಾಮನ್ ನೋಡ್ತಾ ಇರ್ಬೇಕಾದ್ರೆ ರಪ್ಪಂತ ಜಂಪ್ ಮಾಡಿ ಅವ್ರ ಮೇಲೆ ಬಿದ್ದು ಅವ್ರ ಸತ್ರು, ಮಗುನ ಬಚಾವ್ ಮಾಡಿದ್ರು. ನಾರಿಮನ್ ಇರಾಣಿ ಅವರು ಗ್ರೇಟ್ ಪರ್ಸನ್, ಅವರು ಭಾಳ ದೊಡ್ಡ ಕ್ಯಾಮ್ರಾಮನು. ಮನೋಜ್ ಕುಮಾರ್ ಸಿನಿಮಾಗಳೆಲ್ಲ ಅವರೇ ಮಾಡ್ತಾ ಇದ್ದು. ನಾರಿಮನ್ ಇರಾಣಿ, ಅದೆಲ್ಲ ಪೀಟರ್ ಪೆರಿಯಾರ ಅವರು ಅಮಿತಾಬ್ ಬಚ್ಚನ್ ಜಾಸ್ತಿ ಮಾಡ್ತಾ ಇದ್ದಿದ್ದು. ನಮ್ಮ KV ರಾಜು ಅವರು ಕನ್ನಡ ಡೈರೆಕ್ಟ್ರು, ಅವರು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು, ಅದು ಅಮಿತಾಬ್ ಬಚ್ಚನ್ದು. ಇವರು ಹೋಗಿ ಅಲ್ಲಿ ಶೂಟ್ ಮಾಡಿದ್ದಾರೆ ಬಾಂಬೆಲಿ. ಇವರು KV ರಾಜು ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಶಾರ್ಟ್ ವಿಡಿಯೋದಲ್ಲಿ ಹಿಂಗೋಗಿ ಕಾಲು ಕೆಳಗಡೆ ಹೋಗಿ ಹಿಂಗೆಲ್ಲ ಕ್ಯಾಮ್ರಾಮನ್ಗೆ ಭಾಳ ಕಷ್ಟ ಕೊಡ್ತಾರೆ. ನಮ್ಮ ಓಂ ಪ್ರಕಾಶ್ ಥರ ಅವರು ಕ್ಯಾಮ್ರಾಮನ್ಗೆ ಕೆಲಸ ತೆಗೆಯೋದ್ರಲ್ಲಿ ಮಾಸ್ಟರ್ ಅವರು. ಆ ಥರ ಶಾರ್ಟ್ ಹೇಳ್ಬಿಟ್ಟಿದ್ದಾರೆ. ಅವ್ರು ಪೀಟರ್ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅಲ್ಲೆಲ್ಲ ಬಾಂಬಲ್ಲಿ ಎಲ್ಲ ಏನೇ ತೆಗೆದು ಸ್ಮೂತಾಗಿ ತೆಗಿಯೋದು, ಜಾಸ್ತಿ ಹಾರ್ಡ್ ಶಾಟ್ ತೆಗಿಯಲ್ಲ ಅಲ್ಲೆಲ್ಲ. ನೀವು ಯಾವುದೇ ಸಿನಿಮಾ ನೋಡ್ಕೊಳ್ಳಿ, ಈಗ ಬರ್ತಾ ಇದ್ದಾರೆ ಈಗ ಮಾಡ್ತಾ ಬರ್ತಾ. ಆವಾಗ ನೀವು ಅಮಿತಾಬ್ ಬಚ್ಚನ್ ತಗೊಳ್ಳಿ, ಯಾವುದೇ ರಾಜಕಾರಣ ಪಿಕ್ಚರ್ ತಗೊಳ್ಳಿ, ಯಾವುದೇ ಸಿನಿಮಾ ತಗೊಳ್ಳಿ, ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡೋರು ಕ್ಯಾಮ್ರಾಮನ್ಗಳು. ಕಷ್ಟಪಟ್ಟು ಶಾಟ್ ತೆಗಿತಾ ಇರಲಿಲ್ಲ, ಆಮೇಲೆ ಕಷ್ಟಪಟ್ಟು ಶಾಟ್ ಇಡ್ತಾನೂ ಇರಲಿಲ್ಲ. ಆಮೇಲೆ ಅವರೊಂದು ಇದು ಏನೋ ಹಿಂಗೆಲ್ಲ ಇಟ್ಬಿಟ್ರೆ ಎಲ್ಲಿ ಚೆನ್ನಾಗಿರೋಲ್ಲ, ಹಿಂಗೆಲ್ಲ ಏನಿರಲ್ಲ ಅಂತ, ಇದೆಲ್ಲ ಟೆಕ್ನಿಕ್ ಚೇಂಜ್ ಆಗಿದೆ. ಆಮೇಲೆ ಸೌತ್ ಫಿಲ್ಮ್ಗಳು ನೋಡ್ತಾ, ಯಾಕಂದ್ರೆ ಸೌತ್ ಫಿಲ್ಮ್ ಮೇಲೆ ಸ್ವಲ್ಪ ಡ್ರಾಮೆಟಿಕ್ ಶಾಟ್ಗಳು ತೆಗಿತಾ ಇದ್ದಿದ್ದು. ಸೌತ್ ಫಿಲ್ಮ್ನಲ್ಲಿ ಜಾಸ್ತಿ ಡ್ರಾಮೆಟಿಕ್ ಈ ಸೌತ್ ಫಿಲ್ಮ್ ನೋಡಿ ಅದು ಚೇಂಜ್ ಆಗಿದೆ. ಈಗ ಹೆಂಗೆ ನಮ್ಮ KGF ಬಂದು ತಲೆ ಮೇಲೆ ಕೂತ್ಕೊಂಡಿದೆ ಬಾಲಿವುಡ್ ಮೇಲೆ, ಹಂಗೆ ಈಗ ಅವರು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಆಗೂ ಆ ಟೆನ್ಷನ್ ಇತ್ತಲ್ಲಿ. ಆವಾಗ ಮಾಡಿಕೊಂಡು KV ರಾಜು ಶಾರ್ಟ್ ತೆಗೆದು ನೋಡ್ಬಿಟ್ಟು ಪೀಟರ್ ಪೆರಿಯಾರ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಈಗ ಆಮೇಲೆ ಅವ್ರು ಹೇಳಿದಂತೆ, ಸ್ವಾಮಿ ಇವರು ಡೈರೆಕ್ಟರ್ ಕಾಲಿ ನಮ್ಮ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಮಿತಾಬ್ ಬಚ್ಚನ್ ಹತ್ರ ಹೇಳಿದೆ, ಏನು ಸರ್ ಈ ಥರ ಶಾರ್ಟ್ ತೆಗಿತಾರೆ ಅವರು. ಅದು ಅಮಿತಾಬ್ ಬಚ್ಚನ್ ಹೇಳಿದ್ರಂತೆ ಏನಂತ, ಈಗ ಅವ್ರು ಡೈರೆಕ್ಟ್ರಪ್ಪ, ಅವ್ರು ಹೇಳಿದ್ರೆ ನೀ ಕೇಳಲೇಬೇಕು, ನೀ ಹೇಳಿದಾಗ ಅವ್ರು ಕೇಳೋಕ್ಕಿಲ್ಲ.
ಅವರು ಏನೇ ಶಾರ್ಟ್ ತೆಗೆದ್ರು ಅವ್ರದ್ದೊಂದು ಕಲ್ಪನೆ ಇರುತ್ತೆ ಅಂತ ಹೇಳಿದ್ರಂತೆ. ಆಮೇಲೆ ಇದೆಲ್ಲ ನಮ್ಗೆ ಕೆ ವಿ ರಾಜು ಅವರೇ 4 ಜನ ಕೂತ್ಕೊಂಡ್ಬೇಕು ಹೇಳಿದ್ರು, ಹಿಂಗೆಲ್ಲ ಆಯಿತು ಬಾಂಬೆಲಿ ಏನು ಮಾಡೋಣ, ನಮ್ಮ ಶಾರ್ಟ್ಗಳು ಅವ್ರು ಅರ್ಥನೇ ಆಗ್ತಾ ಇರಲಿಲ್ಲ. ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ, ನಾನು ಫಸ್ಟೇ ಪೀಟರ್ ಬೇರೆ ಬೇಡ, ನಮ್ಮ ಕ್ಯಾಮ್ರಾ ಇರಬೇಕು ಅಂತ ನಮ್ದು ಕರ್ಕೊಂಡೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ಮತ್ತೆ ನಮ್ಮ ಅವರು ಬೇರೆಯವ್ರು ಕರ್ಕೊಂಡು ಅಂತ ಕಾಣುತ್ತೆ ಮೋಸ್ಟ್ಲಿ. ಅದು ಯಾವ ಫಿಲ್ಮ್ ಹೆಸರು ಮರ್ತ್ಬಿಟ್ಟಿದೆ ನಾನು. ಅದು ಕೆ ವಿ ರಾಜು ಅವರ ಇಂದ್ರಜಿತ್ ಸಿನಿಮಾ. ಅಂದರೆ ಕರೆಕ್ಟ್. ಆವಾಗ ಇದು ನಡೆದಿರೋ ಘಟನೆ. ಆಮೇಲೆ ಕ್ಯಾಮ್ರಾ ಇವನು ಇನ್ನೊಬ್ರು ಕ್ಯಾಮ್ರಾಮ್ಯಾನ್ ಭಾಳ ಇದು ನಮ್ಮ ಕೆ ಜಿ ಮಹಾಜನ್ ಸರ್ ಬಿಡಿ, ಅವ್ರ ಬಗ್ಗೆ ನಾವು ಹೇಳಬೇಕಾಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಕೆ ಜಿ ಸರ್ ಅಂತ ಒಬ್ರು ಕ್ಯಾಮ್ರಾಮನ್ ಇದ್ರು. ಕೆ ಜಿ ಸರ್, ಕೆ ಜಿ ಅವ್ರು ಎಷ್ಟು ಚೋಪ್ರಾಗೆ ಪರ್ಮನೆಂಟ್ ಕ್ಯಾಮ್ರಾಮನ್ನು. ಅವರು ಯಾವುದು ಈ ಸಿಲ್ಸಿಲಾ ಆಮೇಲೆ ಕಬಿ ಕಬಿ ಈ ಫಿಲ್ಮ್ಗಳೆಲ್ಲ ಮಾಡೋರು. ಆಮೇಲೆ ನಮ್ಮ ಮನಮೋಹನ್ ದೇಸಾಯಿಗೆ ಇವರಿಗೆಲ್ಲ ಇವರು ಪೀಟರ್ ಪೆರಿಯಾರ ಇವರೆಲ್ಲ. ಆಮೇಲೆ ವಿ ಶಾಂತಾರಾಮ್ಗೆ ಅವರು ಜೊತೆಲೇ ಇದ್ದವರು, ಅವರು ಕ್ಯಾಮ್ರಾಮನ್. ಹಂಗೆ ಒಬ್ಬೊಬ್ಬ ಕ್ಯಾಮ್ರಾಮನ್ ಒಂದೊಂದು ಡೈರೆಕ್ಟರ್ಗೆ ಒಬ್ಬೊಬ್ಬ ಕ್ಯಾಮ್ರಾಮನ್. ಅವರು ಪೆಟ್ ಆ ಥರ ನೋಡ್ಕೊಂಡು ಟೀಮ್ ಗ್ರೂಪ್ ಅದ್ರಲ್ಲಿ ನಮ್ಮ ಸುಭಾಷ್ ಗೈಗೆ ಕಮರ್ಷಿಯಲ್ ಕಂಡ್ರೆ ಸುಭಾಷ್ ಗೈ, ಕೆ ಮಹಾಜನ್. ಆಮೇಲೆ ಆರ್ಟ್ ಫಿಲ್ಮ್ಗಳಿಗೆ ಎಲ್ಲ ಮೃಣಾಲ್ ಸೆನ್ನು, ಬಾಸು ಚಟರ್ಜಿ ಒಂದು ಬಡ್ಜೆಟ್ ಇಲ್ದಿರ ಒಂದು ಸಿಂಪಲ್ ಫಿಲ್ಮ್ ಮಾಡ್ತಾ ಇದ್ದು ಬಾಸು ಚಟರ್ಜಿ, ರಜನಿಗಂಧ, ಚಿಚ್ಚೋರ್, ಹೌದು, ಪಿಯಾಕಗರ್, ಇವೆಲ್ಲ ಸೂಪರ್ ಹಿಟ್ ಪಿಕ್ಚರ್ಗಳು. ಇವೆಲ್ಲ ಸಿಂಪಲ್ ಬಡ್ಜೆಟೇ ಇಲ್ಲ, ಸಿಂಪಲ್ ಸ್ಟೋರಿ, ಅದೆಲ್ಲ ಸೂಪರ್ ಹಿಟ್ಗಳು ಪಿಕ್ಚರೇ. ಜನಾರ್ದನ್ ಅವರೇ, ಹಿಂದಿಯಲ್ಲಿ ಒಂದು ಸೂಪರ್ ಹಿಟ್ ಸಿನಿಮಾ ಜೂಲಿ, ಅದು ಮೊದಲು ಚಟ್ಟಕ್ಕಾರಿ ಅಂತ ಮಲಯಾಳಮಲ್ಲಿ ಬಂತು, ಆಮೇಲೆ ಹಿಂದಿಲಿ ಬಂತು, ಕನ್ನಡದಲ್ಲೂ ಅದು ರೀಮೇಕ್ ಆಯಿತು. ಆ ಚಿತ್ರಕ್ಕೆ ನೀವು ಕ್ಯಾಮ್ರಾಮನ್ ಅಲ್ವಾ? ಹೌದು ಸರ್. ಅದ್ರ ಬಗ್ಗೆ ಹೇಳಿ, ಅಲ್ಲಿನ ಅನುಭವಗಳು. ಅದು ಏನಾಯಿತು ಅಂದರೆ, ಜೂಲಿ ಆಗಿದ್ದೆ ಒಂಥರ, ಅದಕ್ಕೆ ಒಂದು ಇದೆ ಲಿಂಕ್ ಕೊಡ್ತೀನಿ ನಾನು. ಅಣ್ಣವರು ಕಿಡ್ನಾಪ್ ಆಗಿದ್ದು ಗೊತ್ತಾ? ಹೌದು. ಆ ಟೈಮ್ಲಿ ಗಾಂಧಿನಗರದಲ್ಲಿ ಕೆಲಸ ಇಲ್ಲ, ಅದೇ ಚಿತ್ರೀಕರಣ ಸ್ತಬ್ಧ ಆಗಿದೆ. ಆವಾಗ ಕೆ ಸಿ ಎನ್ ಮೋಹನ್ ಇದ್ದಾರಲ್ಲ, ಅವ್ರ ಹತ್ರ ನಮ್ಮ ಗಾಡ್ ಫಾದರ್ ಇದ್ದಾಗೆ, ಕೆ ಸಿ ಎನ್ ಸಂಸ್ಥೆನೇ ಗಾಡ್ ಫಾದರ್. ಯಾಕಂದರೆ ಬಲ್ಲೆ ಜೋಡಿಯಿಂದ ಸಂಸ್ಥೆನ ಇದ್ದವನು ಅವರು. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಏನು ಮಾಡೋಣ, ಕೆಲಸ ಇಲ್ಲ, ಐಡ್ಲ್ ಆಗ್ತೀವಿ ಅಂತ ಕೂತ್ಕೊಂಡು ಮೋಹನ್ ಸರ್ ಹತ್ರ ಹೋದೆ. ಮೋಹನ್ ಸರ್ ಅವಾಗ ತಾನೇ ETVಗೆ ಅವರ ಇದರಲ್ಲೇ ಜಾಗ ಕೊಟ್ಟಿದ್ದರು, ಪ್ಯಾಲೇಸ್ ಒಳಗಡೆ ಜಾಗ ಕೊಟ್ಟು ETV ಅವ್ರಿಗೆ ಭಾಳ ಹೆಲ್ಪ್ ಮಾಡಿದ್ರು ಮೋಹನ್ ಸರ್. ನಾನು ಯೋಚನೆ ಮಾಡಿದೆ, ETV ಅವ್ರಿಗೆ ಮೋಹನ್ ಅವರು ಭಾಳ ಕ್ಲೋಸ್ ಇದ್ದಾರೆ, ಒಂದು ಸೀರಿಯಲ್ ಮಾಡೋಣ ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ. ಆಗ ಮೋಹನ್ ಸರ್ ಹತ್ರ ಕೇಳಿದೆ, ಸರ್ ಒಂದು ಸೀರಿಯಲ್ ಮಾಡ್ತೀನಿ ಸರ್ ನಾನು, ಕೊಡಿಸ್ತೀರಾ ನೀವು? ಮಾಡು, ಏನು ಮಾಡ್ತೀಯಾ? ಹೌದಾ ಸರ್, ಒಂದಿನ ಟೈಮ್ ಕೊಡಿ ನನಗೆ ಅಂದ್ಕೊಂಡು ಬಂದೆ. ಓಂ ಪ್ರಕಾಶ್ ಸರ್ ಹತ್ರ ಹೋದೆ, ಗುರು ಒಂದು ಸೀರಿಯಲ್ ಡೈರೆಕ್ಟ್ ಮಾಡ್ತೀರಾ ನೀವು ಅಂತಂದೆ. ಅವ್ರು ಆಲ್ರೆಡಿ ಸೀರಿಯಲ್ ಡೈರೆಕ್ಟ್ ಮಾಡಿ ಇದಿತ್ತು. ಈಗೇನು ಸೀರಿಯಲ್ ಮಾಡೋದು, ಎಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ದೀನಲ್ಲ, ಹೆಂಗೆ ಅಂದರು. ಅಣ್ಣವ್ರು ಕಿಡ್ನ್ಯಾಪ್ ಆಗಿದ್ದಾರೆ, ಯಾರೂ ಕೆಲಸ ಇಲ್ಲ, ಒಂದು ಪ್ಲ್ಯಾನ್ ಮಾಡೋಣ ಕೂತ್ಕೊಂಡ್ಬಿಟ್ಟು. ನೀವು ಡೈರೆಕ್ಟ್ರು, ಹಂಸಲೇಖ ಸರ್ ಮ್ಯೂಸಿಕ್ಕು, MS ರಮೇಶು ರೈಟ್ರು, ನಾನು ಕ್ಯಾಮ್ರಾ, ಆಮೇಲೆ ಇನ್ನೊಬ್ಬರು ಯಾರೋ ಮಿಗಿದ್ದು ನಮ್ಮ ಟ್ರೂಪಲ್ಲಿ. ಆಮೇಲೆ ಅಣಜಿ ನಾಗರಾಜು, ಇವೆಲ್ಲ ಸೇರಿಸ್ಕೊಂಡು ಒಂದು ಮೋಹನ್ ಹತ್ರ ಹೇಳಿದೆ, ಈ ಥರ ಒಂದು ಪೊಲೀಸ್ ಡೈರಿ ಅಂತ ಒಂದು ಮಾಡ್ತೀವಿ ಸರ್ ನಾವು. ಓಂ ಪ್ರಕಾಶ್ ಡೈರೆಕ್ಟ್ರು, ಹಂಸಲೇಖ ಅವ್ರ ಮ್ಯೂಸಿಕ್ಕು. ಆಮೇಲೆ ಹಂಸಲೇಖ ಅವ್ರು ತಗೋದೆ ಫಸ್ಟು, ಓಂ ಪ್ರಕಾಶ್ ಮಾತಾಡ್ಬಿಟ್ಟು ಹಂಸಲೇಖ ತಗೋದೆ. ಸರ್ ಹೀಗೆ ಮಾಡೋಣ ಸರ್. ಮಾಡಿರಿ, ಸಂತೋಷ ಸರ್, ಸೀರಿಯಲ್ ಪರವಾಗಿಲ್ಲ ತಾನೇ. ಮಾಡಿರಿ ನೀವು ಸೀರಿಯಲ್ ಅಂತೆ, ಒಟ್ಟಿನಲ್ಲಿ ಯಾವುದೋ ಒಂದು ಮಾಡಿರಿ, ಒಟ್ಟಿನಲ್ಲಿ ನನ್ನ ಸಪೋರ್ಟ್ ನಿಮಗಿದೆ ಅಂತಂದರು. ಆಮೇಲೆ MS ರಮೇಶು ಅವ್ರ ಪಾಪ ಭಾಳ ಒಳ್ಳೆ ಮನುಷ್ಯ, ಮಾಡಿ ಜನ ನಾವು ಇದ್ದೀವಿ ಅಂತಂದರು. ಅವ್ರು ರಾಜಶೇಖರ್ ಅಂತ ಪಾಪ ಇದ್ದರು, ಅವ್ರ ಜೋಡಿ, ಅವರು ಅಸೋಸಿಯೇಟ್ ಡೈರೆಕ್ಟ್ರೆ, ಈಗಿಲ್ಲ ಅವ್ರ ಪಾಪ. ಅವರು ಎಲ್ಲ ಒಪ್ಕೊಂಡ್ರು. ಆಮೇಲೆ ಈ ಭಾಮ ಹರೀಶ್ ಅವ್ರು ನನಗೆ ಪರಿಚಯ ಇತ್ತು. ಭಾಮ ಹರೀಶ್ ಹತ್ರ ಹೋದೆ, ಸರ್ ಈ ಥರ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಿಮ್ಮ ಸಪೋರ್ಟ್ ನಾವು ಬೇಕು ಅಂದೆ. ಏನು ಸಪೋರ್ಟ್ ಬೇಕು ಜಾನಿ? ಅವ್ರು ಜಾನಿ ಅನ್ನೋದು ನಾನು. ಏನು ಜಾನಿ ಏನು ಸಪೋರ್ಟ್ ಬೇಕು? ನಾನು ಮಾಡ್ತೀನಿ, ಏನು ಬೇಕು? ಪೊಲೀಸ್ ಡಿಪಾರ್ಟ್ಮೆಂಟೆಲ್ಲ ಅವ್ರಿಗೆ ಚೆನ್ನಾಗಿ ಪರಿಚಯ ಇತ್ತು. ಪೊಲೀಸು ACP DCP ಇವ್ರಿಗೆಲ್ಲ ನಂಗೆ ಇಂಟರ್ವ್ಯೂ ಬೇಕು, ಯಾರ್ಯಾರು ದೊಡ್ಡ ದೊಡ್ಡ ಕೇಸ್ಗಳು ಹಿಡಿದಿದ್ದಾರೋ ಅವ್ರದ್ದೆಲ್ಲ ನಂಗೆ ಇಂಟರ್ವ್ಯೂ ಬೇಕು, ಅವ್ರಿಗೆ ನಂಗೆ ಯಾರು ಪರಿಚಯ ಇಲ್ಲ, ನೀವು ಅವ್ರ ಹತ್ರ ನಂಗೆ ಪರ್ಮಿಷನ್ ಕೊಡಿಸ್ಬಿಟ್ರೆ ನಾನು ಹೋಗಿ ಎಲ್ಲ ಇಂಟರ್ವ್ಯೂ ಮಾಡ್ಕೊಂಬರ್ತೀವಿ. ಓಂ ಪ್ರಕಾಶ್ ಡೈರೆಕ್ಟ್ರು, ಹಿಂಗೆಲ್ಲ MS ರಮೇಶ್ ಅವ್ರು ಭಾಳ ಖುಷಿ ಆಯಿತು. 100% ನಂಗೆ ಫುಲ್ ಸಪೋರ್ಟ್ ಇದೆಯಪ್ಪ, ನಾನು ಮಾಡ್ತೀನಿ ಅಂತ ಅವರು ಒಪ್ಕೊಂಡ್ರು. ಅವ್ರ ಜೊತೆಗೆ ಉಮೇಶ್ ಬಣಗಾರ್ ಅವರು, ನಾನು ಜನ ಲೊಕೇಶನ್ ಅದೆಲ್ಲ ನಾನು ಕೊಡ್ತೀನಿ ಅಂತ ಅವರು ಹೇಳಿದ್ರು. ಸರ್ ಸೀದಾ ಪ್ರಪೋಸಲ್ ತೊಗೊಂಡೋಗಿ ಮೋಹನ್ ಸರ್ ಕೊಟ್ಟೆ.
ಸರ್ ಹಿಂಗೆ ಸರ್ ಈ ಥರ ಇದು ಅವರು ನೋಡ್ಬಿಟ್ಟು ಹೌದಾ ಇದೆಲ್ಲ ಆಗುತ್ತಾ ಅಂದರು. ಆಗುತ್ತೆ ಸರ್ ಎಲ್ಲ ಒಪ್ಕೊಂಡಿದ್ದಾರೆ ಅಂದರು. ಸರ್ ಈಗ ಏನು ಬೇಕು ಇವಾಗ ಸರ್ ಇದರ ಬಡ್ಜೆಟ್ ಆವಾಗ ಸೀರಿಯಲ್ಗೆ 35,000 ನಾವು ಕೊಡೋರು ಅಷ್ಟೇ, ಬೇರೆ ಕಡೆ ಎಲ್ಲ ಒಂದು ಎಪಿಸೋಡ್ಗೆ. ಇದಕ್ಕೆ ಸರ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಓಕೆ 45,000 ಕೊಡ್ತೀನಪ್ಪ ನಿಮಗೆ ಶುರು ಮಾಡಿ ಅಂದಾಗ ಸರಿ ಅಂತಂದ್ಬಿಟ್ಟು ನಾನು ಓಂ ಪ್ರಕಾಶ್ ಹತ್ರ ಸರ್ ಈ ಥರ ಒಪ್ಕೊಂಡಿದ್ದಾರೆ ಮೋಹನ್ ಅವರು. ಹೌದಾ ಮತ್ತು ಸ್ವಲ್ಪ ಅಡ್ವಾನ್ಸ್ ಕೇಳ್ತಾನೆ. ಹಾಂ ಕೇಳೋಣ ಸರ್, ಬನ್ನಿ ನೀವು ಬನ್ನಿ ಜೊತೆನೇ ಅಂತ ಓಂ ಪ್ರಕಾಶ್ ಕರ್ಕೊಂಡು ಆಫೀಸ್ ಕರ್ಕೊಂಡೋದೆ. ಸರ್ ಒಂದು 50,000 ಅಡ್ವಾನ್ಸ್ ಕೊಡಿ ಸರ್, ನಾವು ಒಂದು ಫ್ಲಾಟ್ ತೊಗೊಂಡು ಈ ಥರ ಒಂದು ನಾವು ಸ್ಟಾರ್ಟ್ ಮಾಡ್ತೀವಿ ವರ್ಕೊಂಡು. ಇಮ್ಮಿಡಿಯಾಗ ಮೋಹನ್ ಅವರು 50,000 ಕೊಟ್ಟರು. ಇದು ಓಂ ಪ್ರಕಾಶ್ ಅವರು ಮಲೇಷ್ಯಾದ ಒಂದು ಫ್ಲಾಟ್ ಮಾಡಿದ್ರು, ತೊಗೊಂಡು ಎಲ್ಲ ಅಲ್ಲಿ ಸೆಟ್ಲ್ ಆದ್ವಿ. ಸೆಟ್ಲ್ ಆದಮೇಲೆ ಅದು ಸ್ಕ್ರಿಪ್ಟೆಲ್ಲ ಒಂದೊಂದಾಗಿ ಫಸ್ಟು ಎಪಿಸೋಡ್ ಮಾಡಿದ್ದು ದಂಡುಪಾಳ್ಯ ಮಾಡಿದ್ವಿ. ದಂಡುಪಾಳ್ಯಗೆ ಶೂಟ್ ಮಾಡಬೇಕಾದ್ರೆ ಇವರು ನಮ್ಮ ಸಿನಿಮಾ ಥರನೇ ಮಾಡ್ತಾವ್ರೆ. ಆಮೇಲೆ ಸರ್ ಇದು ದಯವಿಟ್ಟು ಸ್ವಲ್ಪ ಕ್ರೇನು ಗೀನು ಅದಿದ ಕೇಳಬೇಡಿ, ಬಡ್ಜೆಟ್ ಕಡಿಮೆ ಇದೆ, ಅಷ್ಟೇ ಅಡ್ಜಸ್ಟ್ ಮಾಡ್ಕೊಬೇಕು ಸರ್. ಆಮೇಲೆ ಹೆಂಗಾನ ಮಾಡಿ ಜಾನಿ ಒಂದಿನದಲ್ಲಿ ಹೆಂಗೆ ಮಾಡೋದು, ಚೆನ್ನಾಗಿರ್ಬೇಕು, ಏನು ಹುಡುಗಾಟನ ಇದು, ಹಂಸಲೇಖ ಅವ್ರ ಮ್ಯೂಸಿಕ್ಕು, ನಾನು ರಮೇಶು ಇಷ್ಟೆಲ್ಲ ದೊಡ್ಡ ಇದ್ರಲ್ಲಿ ಮಾಡ್ತಾ ಇದ್ದೀವಿ, ಹೆಂಗೆ ಮಾಡೋದು ಸುಮ್ಮನೆ ನೀವು ಅನ್ನೋರು. ಒಂದು ಎಪಿಸೋಡ್ ಆಗಬೇಕು ಆದ್ರೇನೆ ಅದು ಬಜೆಟ್ ಅವರು ಇಲ್ಲಲ್ಲ ಡೋಂಟ್ ವರಿ ಮಾಡ್ತೀನಿ ನಾನು ಅನ್ನೋರು, ಮಾಡೋರು. ಬಟ್ ಫಸ್ಟ್ ಎಪಿಸೋಡ್ ಮಾಡಿ ಕೊಟ್ಟ ತಕ್ಷಣ ಮೋರು ಕೂತ್ಕೊಂಡು ನೋಡಿದ್ರು, ಖುಷಿ ಆಯ್ತು ಅವ್ರಿಗೆ, ಚೆನ್ನಾಗಿ ಬಂದಿದೆ, ವೆರಿ ಗುಡ್, ಕಂಟಿನ್ಯೂ ಮಾಡಿ ಅನ್ನೋರು. ನಾನು ಹೋಗಿ ಇದು ಅಲ್ಲಿಂದ ಅಮೌಂಟ್ ಬರೋದು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾಯಿದ್ದೆ ನಾನು. ಆಮೇಲೆ ಯಾರಿಗೆ ಏನೇನು ಬೇಕು, ಆಮೇಲೆ ವಿಕ್ಟ್ರಿ ವಾಸ್ ಅಂತ ಒಬ್ಬರಿದ್ರು. ಆಮೇಲೆ ಆ ಟೈಮ್ ಏನಾಯಿತು, ಇವರು ಅಣಜಿ ನಾಗರಾಜ್ ಟೆಲಿಕಾಸ್ಟ್ ಆಯ್ತಾ, 15 ಎಪಿಸೋಡ್ ಆಯಿತು, 15 ಎಪಿಸೋಡ್ಸು. ಇದು ಅವಾಗ ಅಣಜಿ ನಾಗರಾಜು ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆ ಇದು ಮಾಡಿದೆ. ಆ ಟೈಮ್ಗೆ ಬಾಮ ಹರೀಶ್ ಏನು ಮಾಡಿದ್ರು, PN ಸತ್ಯನ್ ನನ್ನ ಹತ್ರ ಕರ್ಕೊಂಬಂದರು. ಇವನಿಗೂ ಏನಾದರೂ ಅಡ್ಜಸ್ಟ್ ಮಾಡೇನು. ನಾನು ಹೇಳಿದೆ ಸರ್ ಈಗ ಆಲ್ರೆಡಿ ಓವರ್ಫ್ಲೋ ಆಗಿದೆ, ಡೈರೆಕ್ಟರ್ ಹತ್ರ ಯಾರು ಎಲ್ಲರೂ ಕಂಟಿನ್ಯೂ ಆಗ್ತಾ ಇದ್ದಾರೆ, ಇಲ್ಲಿ ನನ್ನ ಹತ್ರ ಇದ್ದವರು ಇಲ್ಲಿದ್ದಾರೆ, ಎಲ್ಲ ಆಲ್ರೆಡಿ ಇಷ್ಟು ಜನಕ್ಕೆ ಅಲ್ಲೇ ಬರ್ತಾ ಇರೋ ಆಲ್ರೆಡಿ ಫ್ಲಾಟ್ ಸಾಯಂಕಾಲ ಆಯ್ತು ಅಂದ್ರೆ ಎಲ್ಲ ಅಲ್ಲಿ ರೆಡಿ ಆಗಿರ್ತಾರೆ, ಎಲ್ಲರಿಗೂ ನೋಡ್ಕೊಬೇಕಲ್ಲ. ಸೊ ಹಂಗಾಗಿದೆ. ಹಿಂಗೆ ಜನ ಹಿಂಗೆ ಎಲ್ಲ ಜನ ಕಷ್ಟದಲ್ಲಿದ್ದಾನೆ ಪಾಪ, ಏನೋ ಒಂದು ಅಡ್ಜಸ್ಟ್ ಮಾಡಿ ಡೈಲಾಗ್ ಅದು ಇದು ಬರ್ತಾನೆ. ನಾನು ಡೈಲಾಗ್ ಬರೋಕ್ಕಿಲ್ಲ, ಸೂಪರ್ ಡೈರೆಕ್ಟರ್ ನಮ್ಮ ರೈಟರ್ ಇದಾರಲ್ಲ, MS ರಮೇಶ್ ರಾಜಶೇಖರ್ ಇದ್ದಾರಲ್ಲ, ಅವ್ರಿಗಿಂತ ಬೇಕಾ ನನಗೆ, ಇಲ್ಲ ಜಾನಿ ಅಡ್ಜಸ್ಟ್ ಮಾಡಿ ಏನೋ ಅಂತಂದ್ಬಿಟ್ಟು ಹಿಂಗೆ ಎಲ್ಲ ಅನ್ನೋರು. ಸರಿ ಅಪ್ಪ ಅದು. ಆಮೇಲೆ ಇವ್ರಿಗೆ ಹೆಂಗೆ ಏನಿಲ್ಲ ₹100 ಕೊಡು ಸಾಕು, ಡೈಲಿ ₹100 ಕೊಟ್ಟು ಕಳಿಸ್ಬಿಡೋಣ ಅವ್ರಿಗೆ ಅಂತ. ಸರಿ ಅಂತಂದ್ರೆ ಆ PN ಸತ್ಯನೂ ಜಾಯಿನ್ ಆದರು. ಆಗಿರ್ಬೇಕಾದ್ರೆ ಇಲ್ಲಿ ಒಳಗೆ ಏನಾಗಿದೆ, ಪ್ರಜ್ವಲ್ ಹೋಟೆಲ್ ರೂಮ್ ಆಗಿದೆ, 2 ರೂಮ್ 3 ರೂಮ್ ಇತ್ತಲ್ಲಿ. ಆಗ ರಾಮಮೂರ್ತಿ ಅನ್ನೋರು ಮೆಜೆಸ್ಟಿಕ್ ಪಿಕ್ಚರ್ ಪ್ರೊಡ್ಯೂಸರ್ ಅವ್ರು ಬರೋ ಸೆಟ್ಗೆ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ಟ, ಯಾರೋ ಅಣಜಿ ನಾಗರಾಜು. ಅವರು ನನಗೆ ಹಲೋ ಅನ್ನೋರು, ಬರೋರು ಹೋಗೋರು, ಸೆಟ್ಗೆ ಹೋಗೋರು ಬರೋರು. ಆ್ಯಕ್ಚುಲಿ ಇವ್ರನ್ನೆಲ್ಲ ಯಾರು ಅಸೆಂಬ್ಲಿ ಮಾಡಿರೋದು ಅಣಜಿ ನಾಗರಾಜು. ಇವ್ರದ್ದೇನು ಪ್ಲ್ಯಾನ್ ಅಂದರೆ ಮೆಜೆಸ್ಟಿಕ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನು. ಸೊ ಆಮೇಲೆ ನನಗೆ ಹೇಳಿದ ನಾಗರಾಜು, ಗುರು ಹಿಂಗೆ ಫಿಲ್ಮ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ, ಯಾರಪ್ಪ ಡೈರೆಕ್ಟ್ರು, ಸತ್ಯನ ಹಾಕ್ಕೊಂತ ಇದ್ದೀವಿ, ಒಳ್ಳೆ ಕಥೆ ಅಂತ ಇದೆ, ಹಂಗೆ ಮಾಡು. ಹೀರೋ ದರ್ಶನ್ ಹೀರೋ ಮಾಡೋಣ, ಭಾಳ ಸೂಪರ್. ಸುದೀಪ ಶ್ರೀನಿವಾಸ್ ಅವ್ರ ಮಗ ಇದು ನೋಡಿದ್ದೀನಿ ನಾನು, 1-2 ಸಾರಿ ನೋಡಿದ್ದೀನಿ ಅವ್ರನ್ನ, ವೆರಿ ಗುಡ್, ಒಳ್ಳೆ ಅಂತ ಚೆನ್ನಾಗಿದೆ, ತುಂಬ ಸೂಪರ್ ಆಗಿದೆ ಅಂತ ಹೇಳಿದೆ. ಅದೇ ಥರ ಅಲ್ಲಿ ಕೂತ್ಕೊಂಡು ಅಲ್ಲಿ ಕಥೆ ರೆಡಿ ಆಯ್ತದ್ದು ಮೆಜೆಸ್ಟಿಕ್. ಆಮೇಲೆ ಮೆಜೆಸ್ಟಿಕ್ ಸಿನಿಮಾನೂ ಮಾಡಿದ್ರು, ರಿಲೀಸು ಆಯಿತು, ಹಿಟ್ಟು ಆಯಿತು. ಹಿಟ್ಟಾದ್ಮೇಲೆ ನೀವು ಆ ಸಿನಿಮಾ ಕೆಲಸ ಮಾಡಿದ್ರ? ಸಿನಿಮಾ ನಾನು ಮಾಡಲಿಲ್ಲ, ಯಾಕಂದ್ರೆ ಅಣಜಿ ನಾಗರಾಜೇ ಕ್ಯಾಮ್ರಾ ವರ್ಕ್ ಮಾಡಿದ್ದದು. ಬಟ್ ಅಲ್ಲಿ ಹುಟ್ಟಿದ್ದದು. ಸೊ ಆಮೇಲೆ ಏನಾಯಿತು, ಮೆಜೆಸ್ಟಿಕ್ ಆದಮೇಲೆ ಅಣಜಿನ ಸ್ವಂತ ಒಂದು ಶಾಸ್ತ್ರಿನ ನಾವು ಮಾಡಿದ ಆದಮೇಲೆ. ಸೊ ಆ ಟೈಮ್ಲಿ ಮೋಹನ್ ಅವ್ರ ಹತ್ರ ಹೋದೆ ನಾನು, ಸರ್ ಈ ಥರ ಸರ್ PN ಸತ್ಯ ಚೆನ್ನಾಗಿ ಇದೆ ನನಗೆ. ಸರಿ ಹೋದೆ, ಸರ್ ದರ್ಶನ್ ಅವರು ಭಾಳ ಬಿಡಿದ, ಒಳ್ಳೆ ಇದಿದೆ. ಸೊ ಈಗ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದ, ಒಂದು ಫಿಲ್ಮ್ ಮಾಡೋಣ, ಮದಕರಿ ನಾಯಕ ದರ್ಶನ್ ಇಟ್ಕೊಂಡು ಮಾಡೋಣ ಸರ್, ತುಂಬ ಚೆನ್ನಾಗಿರುತ್ತೆ ಅಂದೆ. ಮೋಹನ್ ಯೋಚನೆ ಮಾಡಿದ್ರು ಕುತ್ಕೊಂಡ್ಬಿಟ್ಟು, ಹೌದಾ. ಆವಾಗ ಸಿದ್ಲಿಂಗಣ್ಣವ್ರ ಹತ್ರ ರೈಟ್ಸ್ ಇತ್ತದು, BL ವೇಣು ಹತ್ರ. ಬಟ್ ಸಿದ್ಲಿಂಗಣ್ಣವ್ರು ಹಾಕ್ಕೊಂಡು ಮಾಡಿ ಸರ್, ವೇಣುವ್ರು ಹೆಂಗೋ ನಿಮ್ಗೆ ಚೆನ್ನಾಗಿ ಕುಳಿದಿದ್ದಾರೆ. ಮೀಟಾಗಿ ವೇಣುವ್ರಿಗೆ ಫೋನ್ ಮಾಡಿದ್ರು, ವೇಣುವ್ರು ಬಂದರು, ಒಳ್ಳೆ ಸರ್ ಮಾಡಿ ಸರ್ ಅಂತಂದರು. ಆಮೇಲೆ ಸೀದಾ ಹೋದರು, ದರ್ಶನ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟರು, 5 ಲಕ್ಷ ಕೊಟ್ಟರು ಮದಕರಿ. ಅವರು ಖುಷಿಯಾಗಿ ಒಪ್ಕೊಂಡ್ರು.
ಅವರು ಆಗ ಈ ಸ್ವಲ್ಪ ಡೇಟ್ಸ್ ಎಲ್ಲ ನೋಡಿದ್ರು. ಉಮೇಶ್ ಅಂತ ಒಬ್ರು ಇದ್ರು, ಅವರೆಲ್ಲ ಬರೋರು ಆಫೀಸ್ಗೆ ಹೋಗಿ ಸರ್ ಹಂಗೇನು. ಆಮೇಲೆ ಯಾವುದೋ ಒಂದು ಸಿನಿಮಾದಲ್ಲಿ ಅವರು ದರ್ಶನ್ ಮದಕರಿ ನಾಯಕನ ಗೆಟಪ್ ಏನೋ ಆಗ್ತಾರೆ, ಬಂದು ನೋಡಿ ನೀವು ಅಂತ ಹೇಳಿದರು. ಸಿದ್ದಿಗಣ್ಣವ್ರು ಕರೆಸಿದ್ರು, ಎಲ್ಲ ಮಾತಾಡಿದ್ರು. ಸಿದ್ದಿಗಣ್ಣವರು ಇನ್ನೇನು ಫೈನಲ್ ಮಾಡಬೇಕು. ಆವಾಗ ಆ ಗೆಟಪ್ ನೋಡೋದೇನೋ ಗೊತ್ತಿಲ್ಲ. ಆಮೇಲೆ ಒಂದು ಐಡಿಯಾ ಹೇಳಿದ್ರು ಸಿದ್ದಿಗಣ್ಣವರು, ಏನು ಮದಕರಿ ನಾಯಕ ಮಾಡೋಣ, ದರ್ಶನ ಇಟ್ಕೊಂಡೆ ಮಾಡೋಣ, ಬಟ್ ಸ್ವಲ್ಪ ದಿನ ಆದ್ಮೇಲೆ ಮಾಡೋಣ. ಯಾಕಂದರೆ ಇನ್ನು ಸ್ವಲ್ಪ ಆತನಿಗೆ ಇನ್ನೊಂದು ಸ್ವಲ್ಪ ಮೆಚೂರ್ ಆಗಲಿ ಸ್ವಲ್ಪ. ಈಗ ಭಾಳ ಚೆನ್ನಾಗಿ ಮಾಡಿದ್ದಾನೆ, ಮೆಜೆಸ್ಟಿಕಲ್ಲಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಖುಷಿ ಆಯ್ತು ನನಗೆ. ಇನ್ನು ಸ್ವಲ್ಪ ಭಾಳ ಚಿಕ್ಕ ಯಂಗ್ ಬ್ಲಡ್ ಹುಡುಗ, ಚಿಕ್ಕ ಹುಡುಗನ ಥರ ಕಾಣ್ತಾ ಇದ್ದಾನೆ, ಸ್ವಲ್ಪ ಬರಲಿ, ಅದು ಗಾಂಭೀರ್ಯ ಬರಲಿ ಅಂತ ಅವ್ರು ಹೇಳಿದ್ರು. ಹೌದಾ, ಸರಿ, ಐಡಿಯಾ ಸ್ವಲ್ಪ ಕೂಲ್ ಆಯಿತು. ಆಮೇಲೆ ನೋಡೋಣ, ಮಾಡೋಣ, ಬಟ್ 100% ಮಾಡೋಣ ಅಂತ ಸಿದ್ದಿಗಣ್ಣವ್ರು ಹೇಳ್ಬಿಟ್ಟು ಹೋದರು. ಹೋದ್ಮೇಲೆ ಈಗ ಮೋಹನ್ ಏನು ಮಾಡಿದ್ರು, ಅದು ಮತ್ತು ಅದು ಟೈಮ್ ತೊಗೊಳುತ್ತೆ, ಒಂದು ವರ್ಷ ತೊಗೊಳುತ್ತೋ 6 ತಿಂಗಳು ತೊಗೊಳುತ್ತೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ ಅಂತ. ಆಮೇಲೆ ಏನು ಮಾಡಿದೆ ನಾನು, ಒಂದು ಕೆಲಸ ಮಾಡೋಣ, ಅದು ಆಮೇಲೆ ಮಾಡೋಣ, ಪಿ ಎನ್ ಸತ್ಯನ ಕರ್ಕೊಂಬರ್ತೀನಿ. ಆಲ್ರೆಡಿ ಒಂದು ಪಿಕ್ಚರ್ ಹಿಟ್ ಕೊಟ್ಟಿದ್ದಾನೆ, ಯಾವುದು ಮೆಜೆಸ್ಟಿಕ್ಕು, ನನ್ನ ಚೆನ್ನಾಗಿದೆ, ಕ್ಲೋಸ್ ಇದ್ದಾನೆ. ಅವನು ಇಟ್ಕೊಂಡು ದರ್ಶನ ಹತ್ರ ಬೇರೆ ಇದು ಕಾಲ್ ಶೀಟ್ ತೊಗೊಂಡು ಮಾಡೋಣ ಅಂತ ಹೇಳಿ. ಹೇಗೋ ಅಡ್ವಾನ್ಸ್ ಕೊಟ್ಟಿದ್ದೀವಿ. ಆಯಿತು, ಕರಿ ಅಂದರು. ನಾನು ಕರ್ಕೊಂಡೋಗಿ ಆತನಿಗೆ ಕುಂಡಿರುತ್ತೆ. ಆತ ಎಲ್ಲ ಕೂತ್ಕೊಂಡು ಯಾವುದೋ ಒಂದು ಕತೆ ಹೇಳ್ದ, ಒಪ್ಕೊಂಡಾಯ್ತು. ಅದನಿಗೆ ಒಂದು 50,000 ಕೊಟ್ಟಾಯ್ತು ಅಡ್ವಾನ್ಸ್. ಕೊಟ್ಟ ಮೇಲೆ ಆತ ಹೋದ. ಆಮೇಲೆ ನಾನು ಹೋಗ ಸ್ವಲ್ಪ ತೊಂದರೆಲಿದ್ದೆ. ನಾನು ಹೇಳಿದೆ, ಒಂದು 5,000 ರೂಪಾಯಿ ನಾನು ಕೊಡಪ್ಪ ನೀನು, ಆಮೇಲೆ ನಾನು ಕೊಡ್ತೀನಿ ನಿಮಗೆ ಅಂದಾಗ, ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆತ ಕರೆದ. ಹೋಟ್ಲಾಗ ಕೂತ್ಕೊಂಡು ಅಂತ ಹೇಳ್ದ. ಕೂತ್ಕೊಂಡಿದ್ದೀನಿ, ಬಂದಿಲ್ಲ. ಆಮೇಲೆ ಬಂದು ಕೇಳಿದ್ರೆ, ಅಯ್ಯೋ ನಾನು ತಂದೆಯವ್ರು ಕೊಟ್ಬಿಟ್ಟಿದ್ದೀನಿ, ಈಗ ನಾನು ಹೆಂಗೆ ಕೇಳಿದೆ ಅವ್ರ ರಿಟರ್ನು, ಮುಂದೆ ನೋಡೋಣ, ನೆಕ್ಸ್ಟ್ ಅಡ್ವಾನ್ಸ್ ಅವಾಗ ಕೊಡ್ತೀನಿ, ನಾನು ಕೈ ಮುದೆ ಸಾಕಪ್ಪ, ನೀನು ಸಂತೋಷ ಆಗಿದೆ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಆಮೇಲೆ ಬಂದೆ ಮೋಹನ್ ಅವ್ರ ಹತ್ರ. ಅವರು ಸರಿ, ಈಗ ಏನು ಮಾಡೋಣ, ಹೋಗಿದ್ದಾರೆ ದರ್ಶನ ಹತ್ರ ಹೋಗಿದ್ದಾರೆ, ಈ ಥರ ಮದಕರಿ ನಾಯಕ ಬದಲಾಗಿ ಇದು ಮಾಡ್ತೀನಿ ನಾನು, ಡೇಟ್ ಇದ್ರು. ಆ್ಯಕ್ಚುಲಿ ಫುಲ್ ಬಿಸಿ ಯಾರು ದರ್ಶನ್ ಅವರು. ಏನು ಯಾವಾಗಲೇ ಮದಕರಿ ನಾಯಕ ಲೇಟ್ ಆಗುತ್ತೆ ಇನ್ನೂ ಅನ್ನೋ ಥರದ ಆಲ್ರೆಡಿ ಡೇಟ್ಗಳು ಕೊಟ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಮೋಹನ್ ಅವರೇ ನೀವು ಹೇಳಿದ್ದು ಮದಕರಿ ನಾಯಕ ಅಂತ ಅಂದ್ಬಿಟ್ಟು, ನನ್ನ ಮೈಂಡಲ್ಲಿ ಮದಕರಿ ನಾಯಕ ಕೂತ್ಕೊಂಡಿದ್ದಾನೆ. ಸೊ ದಯವಿಟ್ಟು ನನಗೆ ಆ ಸಿನಿಮಾ ಮಾಡಿ ಇವಾಗಲೇ ಡೇಟ್ ಕೊಡ್ತೀನಿ, ಬೇರೆ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಬೇಕಾದ್ರೆ. ಬೇರೆ ಬಂದು ಟಕ್ ಅಂತ ಡೇಟ್ ಕೊಡಿ ಅಂತಂದ್ಬಿಟ್ಟು ಕೇಳಿದ್ರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಇವೆಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಆ ಪಾತ್ರ ಆದರೆ ಮದಕರಿ ನಾಯಕ ಆದರೆ ಇವ್ರಿಗೆಲ್ಲ ನಾನು ತಳ್ತೀನಿ. ಯಾಕಂದ್ರೆ ಅದೊಂದು ದೊಡ್ಡ ಪಿಕ್ಚರ್, ಹಿಸ್ಟಾರಿಕಲ್ ಪಿಕ್ಚರ್, ನನಗೂ ಆತ ಇದೆ, ಅವ್ರು ಒಪ್ಕೊತಾರೆ. ಮದಕರಿ ನಾಯಕ ಮಾಡ್ತಾರೆ ಅಂದ್ರೆ ಅವ್ರು ಒಪ್ಕೊತಾರೆ, ಅವ್ರು ಹೇಳಿದ್ರೆ ತಪ್ಪೇನಿಲ್ಲ. ಸೊ ಹಂಗೆ ಹೇಳಿದ್ದಾರೆ. ಆಮೇಲೆ ಬಂದ್ಬಿಟ್ರು ಮೋಹನ್ ಅವರು. ಬಂದಮೇಲೆ ಆಮೇಲೆ ಈಗ ಈತ ನನ್ನ ಮೇಲೆ ಚಾಡಿ ಹೇಳ್ಬಿಟ್ಟಿದ್ದಾನೆ, ಯಾರು ಪಿ ಎನ್ ಸತ್ಯ. ಸೊ ಅದಕ್ಕೆ ಅವರು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಏನಾಯಿತು, ಮತ್ತೆ ನಾನು ಆಫೀಸ್ಗೆ ಹೋದೆ. ಅಷ್ಟೊತ್ತಿಗಾಗಲೇ ಮೇಡಮ್ ಅವ್ರಿಗೆ, ಪೂರ್ಣಿಮಾ ಮೇಡಮ್ ಅವ್ರಿಗೆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಆಸೆ ಆಗಿಬಿಟ್ಟಿದೆ ಅವ್ರಿಗೆ. ಯಾಕೆ ಆಲ್ರೆಡಿ ಒಂದು ಪಿಕ್ಚರ್ ಮಾಡಿದ್ದಾರೆ ಅವರು. ಆ ಪಿಕ್ಚರ್ ಸರಿಯಾಗಿ ಒಳ್ಳೆ ದುರ್ಗಾಶಕ್ತಿನ ಏನೋ ಒಂದು ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದರು. ಸೊ ಅವ್ರಿಗೆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಆಸೆ ಆಗಿದೆ. ಸೊ ನನಗೇನಾಯಿತು, ಜೂಲಿ ಒಂದು ಐಡಿಯಾ ಇತ್ತು ನನಗೆ. ಯಾಕಂದರೆ ಜಯರಾಮ್ ಅಂತನವ್ರಿಗೆ ನಾನು ಮಡ್ರಾಸಿಂದ ಒಂದು ರೈಟ್ಸ್ ಕೊಡ್ಸಿದ್ದೆ ನಾನೇ. ಅವರು ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ನಾನು ಮೇಡಮ್ಗೆ ಹೇಳಿದೆ, ಅಮ್ಮ ಈ ಥರ ಒಂದು ಜೂಲಿ ಅಂತ ಒಂದು ಫಿಲ್ಮು ರೈಟ್ಸ್ ತರೋಣ, ಅದು ಮಾಡಿ. ಆದಾಗ ಡೈರೆಕ್ಷನು ನಾನು ಡೈರೆಕ್ಷನ್ ಮಾಡೋಣ, ಖಂಡಿತ ಮಾಡಿ, ತೊಂದರೆ ಏನಿಲ್ಲ ಅಂದೆ. ಅವರು ಮೇಡಮು ಮೋಹನ್ ಸರ್ಗೆ ಹೇಳಿದ್ದಾರೆ, ಜೂಲಿ ರೈಟ್ಸ್ ತೊಗೊಂಡ್ರೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ. ಯಾಕಂದರೆ ಅವಾಗ ದುರ್ಶಾತಿ ಯಾವುದೋ ಒಂದು ಫಿಲ್ಮ್ ಮತ್ಬಿಟ್ಟಿದ್ದೆ ನಾನು. ಅವಾಗ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಕಥೆಯಲ್ಲಿ, ಅದು ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. KCN ಮೋಹನ್ ಅವರ ಮಿಸ್ಸಸ್ ಅಯ್ಯಮ್ಮ ಹೇಳಿದಾಗ ಮೋಹನ್ ಅವರು ಹೌದಾ, ಅವಾಗ ಇಲ್ಲ ಮೋಹನ್ ಮಾಡೋಣ ಪ್ಲೀಸ್ ಅಂದ. ಸರಿ ಆಯಿತು ಮಾಡೋಣ ಅಂತ ಹೇಳಿದ್ರು. ನಂಗೆ ಹೇಳಿದ್ರು ರೈಟ್ಸ್ ಸೇರ್ತಾ ಇದ್ದೆ, ಕೇಳಿದ್ರು. ಸರ್ ಜಯರಾಮ್ ಸರ್ ಅಂತ ಅಂದ್ಬಿಟ್ಟು ಮೈಸೂರು ಡಿಸ್ಟ್ರಿಬ್ಯೂಟರ್ ಅವರು, ಅವ್ರು ರೈಟ್ಸ್ ನಾನೇ ಕೊಡ್ತಿದ್ದೆ ಮಠ ಕರ್ಕೊಂಡೋಗಿ, ರೈಟ್ಸ್ ಬೇಕಾದ್ರೆ ಅಲ್ಲಿಂದ ತಂದು ಕೊಡ್ತೀನಿ ಅಂತ ಹೇಳಿದೆ. ಆಯಿತು ರೈಟ್ಸ್ ತಗೊಂಬ ಅಂತ ಹೇಳಿದ್ರು. ಅಲ್ಲಿಗೆ ಜೂಲಿ ಚಿತ್ರ ನಿರ್ಮಾಣಕ್ಕೆ ಒಂದು ನಾಂದಿ ಆಯಿತು.